ಬೇಸಿಕಲಿ ಎಲ್ಲರಿಗೂ ನಮಸ್ಕಾರ. ನಾನು ಅಶ್ವಿನಿ, ವಿಭಿನ್ನ ಡಿಸೈನರ್ ಸ್ಟುಡಿಯೋ ಓನರ್. ಬ್ಲ್ಯಾಕ್ ಶಿಪ್ ಮೂವಿ, ದಿಸ್ ಇಸ್ ದ ಫಸ್ಟ್ ಪ್ರೊಡ್ಯೂಸ್ಡ್ ಮೂವಿ ಬೈ ಮೀ ಆ್ಯಂಡ್ ಮೈ ಕೋ ಪ್ರೊಡ್ಯೂಸರ್ ಮಂಜು. ಆ್ಯಂಡ್ ಅಫ್ಕೋರ್ಸ್ ದಿಸ್ ಕಂಪ್ಲೀಟ್ಲಿ ಇದನ್ನು ಡೈರೆಕ್ಟ್ ಮಾಡಿರೋದು ಜೀವನ್. ಆ್ಯಂಡ್ ಎಲ್ಲರೂ ಇಲ್ಲಿ ಆ್ಯಕ್ಟ್ ಮಾಡಿರೋದಾಗಿರ್ಬೋದು ಅಥವಾ ಇದರಲ್ಲಿ ಏನೇನು ಯಾರು ಇದ್ದಾರೆ ಎಲ್ಲರೂ ಯಂಗ್ಸ್ಟರ್ಸೇ ಮಾಡಿರೋದು. ಪ್ರತಿಯೊಬ್ಬರು ನಮ್ಮ ಮೂವಿನ ಕನ್ನಡ ಚಿತ್ರರಂಗ ಮೂವಿ ಅಂತ ಫಸ್ಟ್ ಟೈಮ್ ಎಂಟ್ರಿ ಆಗ್ತಾ ಇದ್ವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮನ್ನೆಲ್ಲ ನೋಡಿ ಆಶೀರ್ವದಿಸಿ. ಸರ್, ನಾನು ಜೀವನ್ 30 ವರ್ಷದ ಫ್ರೆಂಡ್ಶಿಪ್ಪು. ಸೊ ಇಟ್ ಈಸ್ ಲೈಕ್ ಬೈ ಡಿಫಾಲ್ಟ್ ಜೀವನ್ ಏನೇ ಅಂದರೂ ನಮ್ಮ ಸಪೋರ್ಟ್ ಅವ್ರ ಇರುತ್ತೆ. ಸೊ ಅಷ್ಟು ನಂಬಿಕೆ. ಆ್ಯಂಡ್ ಅವ್ರು ಯಾವುದೇ ರೀತಿ ಏನೇ ಕತೆ ಹೇಳಿದ್ರು ನಮಗೆ ತುಂಬ ಅವ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ಸೊ ಆ್ಯಂಡ್ ಅಫ್ಕೋರ್ಸ್ ಟ್ರೈಲರ್ ಮತ್ತು ಟೀಸರ್ ನೋಡಿದ್ಮೇಲೆ ಎಲ್ಲರೂ ಹೇಳ್ತೀರಾ ಏನಕ್ಕೆ ಒಪ್ಕೊಂಡೆ ಅಂತ. ನನಗೆ ಪರ್ಸ್ನಲಿ ಪ್ರತಿಯೊಂದು ಆರ್ಟಿಸ್ಟ್ ನಮ್ಮ ಜೊತೆ ಯಾರು ಆ್ಯಕ್ಟ್ ಮಾಡಿದ್ದಾರೆ ಭಾಳ ಇಷ್ಟ ಆಯಿತು. ಬೇಸಿಕಲಿ ವಿಭಿನ್ನ ಡಿಸೈನರ್ ಸ್ಟುಡಿಯೋ ಲಾಸ್ಟ್ 15 ಇಯರ್ಸಿಂದ ಜಯನಗರ್ 3rd ಬ್ಲಾಕಲ್ಲಿ ನಮ್ಮ ಸಂಸ್ಥೆ ಇದೆ. ಸೊ ಐ ಬೀನ್ ವರ್ಕಿಂಗ್ ಓವರ್ ದೇರ್ ಫಾರ್ ಲಾಸ್ಟ್ 15 ಇಯರ್ಸ್ ಆ್ಯಂಡ್ ಆಲ್ಮೋಸ್ಟ್ 50 ಎಂಪ್ಲಾಯೀಸ್ ಜೊತೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಮೆಜಾರಿಟಿ ಆಫ್ ದ ಚಾನಲ್ಸ್ ಕಲರ್ಸ್, ಝೀ, ಸುವರ್ಣ ಚಾನಲ್, ಮೆಜಾರಿಟಿ ಆಫ್ ದ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಹಂಗಾಗಿ ಈ ಮೂವಿಲೂ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ. ಸೊ ನೀವೆಲ್ಲ ನೋಡಿ ಅದ್ರ ಬಗ್ಗೆ ಅಭಿಪ್ರಾಯ ಕೊಡಬೇಕಾ? ಸಾರಿ ಸರ್, ನಾನು ಆ್ಯಕ್ಟಿಂಗ್ ಮಾಡಿಲ್ಲ ಸರ್. ನನ್ನ ಮಕ್ಕಳು ಮಾಡಿದ್ದಾರೆ, ನಾನು ಮಾಡಿಲ್ಲ. ಒಂದು ಸೀನಲ್ಲಿ ಬಂದು ಹೋಗ್ತಾರೆ. ಬಟ್ ಆ್ಯಸ್ ಈ ವರ್ಷ IPL ನಾನು ಡಿಸೈನ್ ಮಾಡಿದ್ದೀನಿ. ಹೈದ್ರಾಬಾದ್, ಕೋಲ್ಕತ್ತಾ, ಮುಂಬೈ ಇಂಡಿಯನ್ಸ್ ಚಿಯರ್ ಲೀಡರ್ಸ್ ಕಾಸ್ಟ್ಯೂಮ್ ನೋಡಿದ್ರೆ ಅಂದರೆ ಪ್ರತಿಯೊಂದು ವಿಭಿನ್ನ ಡಿಸೈನರ್ ಸ್ಟುಡಿಯೋಯಿಂದ ಡಿಸೈನ್ ಆಗಿರೋದು. ಇದನ್ನು ಲಾಸ್ಟ್ 8 ಇಯರ್ಸಿಂದ ಮಾಡ್ಕೊಂಬರ್ತಾ ಇದ್ದೀನಿ. ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ನನ್ನ ಅನಂತಪೂರ ನಮನಗಳು. ಸೊ ಈ ಸಿನಿಮಾ ಬಂದು ಬ್ಲ್ಯಾಕ್ ಶೀಪ್ ಅಂತ ಹೇಳಿ. ಸೊ ಇದನ್ನು ನಾನು ಸಸ್ಪೆನ್ಸ್ ಥ್ರಿಲ್ಲರು ಮತ್ತು ಕ್ರೈಮ್ ಜಾನರ್ ಇಟ್ಕೊಂಡೆ ಮಾಡಿರೋಂಥ ಸಿನಿಮಾ. ಈ ಕತೆ ಆಲ್ಮೋಸ್ಟ್ ಒಂದು 12 ವರ್ಷದ ಹಿಂದೆ ಹುಟ್ಟಿದಂಥ ಕತೆ ಇದು. ಒಂದು ಕಾನ್ಸೆಪ್ಟಿಂದ ಹುಟ್ಟಿದಂಥ ಕತೆ ಇದು. ಆ್ಯಕ್ಚುಲಿ ಬೇಸಿಕಲಿ ನಾನು ಬಂದು ಚಿಕ್ಕಮಗಳೂರಿನವನು. ಸೊ ಆ್ಯಕ್ಚುಲಿ ಮಲೆನಾಡೋರು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಸೆಟ್ಲ್ ಆದಮೇಲೆ ಸೊ ನನ್ನ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲೇ ಆಯಿತು. ಆಮೇಲೆ ಸೊ ನಮ್ಮ ಸಿನಿಮಾ ಜರ್ನಿ ಕೂಡ ಇದರಿಂದನೇ ಸ್ಟಾರ್ಟ್ ಆಯಿತು. ಇನ್ಫ್ಯಾಕ್ಟ್ ಸೊ ಈ ಮುಂಚೆ ಬಂದು ನಾನು ಹರೇ ರಾಮ ಹರೇ ಕೃಷ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಮೇನ್ ಲೀಡ್ ಡ್ಯಾನ್ಸ್ ಮಾಡ್ತೀನಿ. ಸೊ ಅದರಲ್ಲಿ ಶ್ರುತಿ ಹರಿಹರನ್ ಬಂದು ನನ್ನ ಪೇರಾಗಿ ವರ್ಕ್ ಮಾಡಿದ್ದಾರೆ ಬಂದಿದೆ. ಅದಾದಮೇಲೆ ಬಂದು ರೀಸೆಂಟ್ಲಿ ಬಂದು ಎಲ್ಲಿಗೆ ಪಯಣ ಯಾವುದೋ ದಾರಿ ಅಂತ ಒಂದು ಸಿನಿಮಾ. ಸೊ ಅಭಿನಮನ್ಯು ಕಾಶಿನಾಥ್ ಸರ್ ಅವರ ಮಗ ಅವರು ಮಾಡಿರೋಂಥ ಸಿನಿಮಾ. ಸೊ ಆ ಸಿನಿಮಾದಲ್ಲಿ ಬಂದು ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದೆ. ಸುದೀಪ್ ಸರ್ ಬಂದುಬಿಟ್ಟು ಆ ಸಿನಿಮಾದಲ್ಲಿ ಹಾಡು ಹೇಳಿದ್ರು ಕೂಡ. ಇದಾದಮೇಲೆ ನೆಕ್ಸ್ಟ್ ನಂದು ಈ ಸಿನಿಮಾ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಸೊ ನಂದು ಈ ಕೊರಿಯೋಗ್ರಫಿ ಕೂಡ ನಾನೇ ಮಾಡಿ, ನಿರ್ದೇಶನ ಕೂಡ ನಾನೇ ಮಾಡಿ, ಕತೆ ಕೂಡ ಇದು ಸೊಮೆ ಕತೆ. ಸೊ ನಾನೇ ಮಾಡಿರೋಂಥ ಕತೆ ಇದು. ಸರ್, ಕ್ರೈಮ್ ಜಾನರ್ ಅಂದರೆ ಲೈಕ್ ಇದರಲ್ಲಿ ಆಲ್ಮೋಸ್ಟ್ ಒಂದು 5 ಜಾನರ್ ಕತೆ ಇದೆ. ಇನ್ಫ್ಯಾಕ್ಟ್ ಬೇಸಿಕಲಿ ನಮಗೆ ಮೇನ್ ಇದಾಗಿ ಕಾಣಿಸ್ಕೊಳ್ಳೋದು ಬಂದು ಕ್ರೈಮು, ಸಸ್ಪೆನ್ಸು ಮತ್ತು ಥ್ರಿಲ್ ಇರುತ್ತೆ. ಸೊ ಇದು ಆ್ಯಕ್ಚುಲಿ ಬಂದು ಲೈಕ್ ಒಂದು 2 ಶೇಡ್ ಹೋಗೋಂಥ ಕತೆ, ಅಂದರೆ ಟೂ ಡೈಮೆನ್ಷನಲ್ ಕತೆ ಅಂತ ಏನು ಹೇಳ್ತೀವಿ. ಸೊ ಆ ಒಂದು ಅಂದರೆ ಲೈಕ್ ನಿಮಗೆ ಸ್ಟ್ರೈಟ್ ಸಬ್ಜೆಕ್ಟ್ ಇರುತ್ತೆ, ಜೊತೆಯಲ್ಲಿ ಲೈಕ್ ಟ್ವಿಸ್ಟ್ ಆ್ಯಂಡ್ ಟೇಲು ಇರುತ್ತೆ ಇನ್ಫ್ಯಾಕ್ಟ್ ಇದರಲ್ಲಿ. ಸೊ ಎರಡೂ ರೀತಿ ಅಂದರೆ ನಿಮಗೆ ಪಾಸ್ಟ್ ಆ್ಯಂಡ್ ಪ್ರೆಸೆಂಟು ಸೆಕೆಂಡ್ ಹಾಫ್ ನೀವು ನೋಡಿದ್ರೆ ಸಿನಿಮಾದಲ್ಲಿ ಪಾಸ್ಟ್ ಯಾವುದು ಪ್ರೆಸೆಂಟ್ ಯಾವುದು ಅನ್ನೋದು ಜಡ್ಜ್ ಮಾಡೋದು ಒಂದು ಆಡಿಯನ್ಸ್ ಮೇಲೆ ಬಿಟ್ಟಿರುತ್ತೆ ಅದು. ಸೊ ಬಟ್ ಸರ್ ಕೆಲವೊಂದು ಹಿಂಟ್ಸ್ಗಳಿದೆ ಸಿನಿಮಾದಲ್ಲಿ. ಸೊ ಅದ್ರ ಪ್ರಕಾರ ನಾವು ಮಾಡಿದ್ದೀವಿ ಸರ್ ಸಿನಿಮಾ. ಸರ್ ಎಸ್ ಸರ್, ರಿಯಲ್ ಇನ್ಸಿಡೆಂಟ್ ಅಂದರೆ ಲೈಕ್ ಒಂದು ನಮ್ದು ಒಂದು ಕಾಲೇಜ್ ಟೈಮಲ್ಲಿ ಬಂದು ಲೈಕ್ ಮಾರ್ಚರಿ ವಾರ್ಡಲ್ಲಿ ಡೆಡ್ ಬಾಡಿ ಮೂವ್ ಆಯಿತು ಅಂತ ಒಂದು ಕೇಳ್ಪಟ್ಟಿದ್ವಿ. ಆವಾಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದರಿಂದ ಅಲ್ಲೆಲ್ಲ ಹೋಗಿ ನೋಡೋಣ ಏನದು ಅಂತ ಹೇಳಿ ಇದರಿಂದ ಒಂದು ಕಾನ್ಸೆಪ್ಟ್ ಹುಟ್ಕೊಂಡಿದ್ದು ಅಷ್ಟೇ ಇದು. ಸೊ ಮೇನ್ ಕಥೆಯಾಗಿ ನಾವು ಇದು ತಗೊಂಡಾಗ ಸೊ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಸ್ವಲ್ಪ ಇಟ್ಟು ಲೈಕ್ ಜೊತೆಲಿ ಒಂದು ಡ್ರಾಮ್ಯಾಟಿಕ್ ಒಂದು ಸಿಚುವೇಶನ್ಸ್ನೆಲ್ಲ ಆ್ಯಡ್ ಮಾಡಿ ಸೊ ಮಾಡಿರೋಂಥ ಕತೆ ಸರ್ ಇದು. ಸರ್, ಬ್ಲ್ಯಾಕ್ ಶೀಪ್ ಅನ್ನೋದಕ್ಕೆ ಟೈಟ್ಲ್ ಇಟ್ಟಿದ್ದು ಬಂದು ಬೇಸಿಕಲಿ ಲೈಕ್ ನಾವು ಸ್ಟಾರ್ಟ್ ಮಾಡಿದಾಗ ಟೈಟ್ಲ್ ಇನ್ನೂ ಇದು ಮಾಡಿರಲಿಲ್ಲ, ಬೇರೆ ಒಂದು ಟೈಟ್ಲ್ ಇಟ್ಟಿದ್ವಿ ಇನ್ಫ್ಯಾಕ್ಟು. ಸೊ ಕತೆ ಎಲ್ಲ ಆದಮೇಲೆ ಲೇಟರ್ ಆನ್ ಅಲ್ಲಿ ಏನಾಯಿತು ಅಂದರೆ ಲೈಕ್ ಜಾನರಲ್ಲಿ ಬರೋಂಥ ಒಂದು ಕೆಲವೊಂದು ರೈಮಿಂಗ್ ಒಂದು ವರ್ಡ್ ಬಂತಲ್ಲಿ. ಆ ರೈಮಿಂಗ್ ವರ್ಡ್ ಬಂದಾಗ ಬ್ಲ್ಯಾಕ್ ಶೀಪ್ ಅನ್ನೋದು ಒಂದು ಅಲ್ಲಿ ಹುಟ್ಕೊಳ್ತಲ್ಲಿ. ಸೊ ಅಲ್ಲಿ ಎರಡೇ ರೀತಿಯಾದಂಥ ಒಂದು ಓಪನ್ ಆದಾಗ ಸೊ ಲೇಟರ್ ಆನ್ ಬಂದು ಇದು ಮಾಡ್ತಾ ಹೋದ್ವಿ ಸರ್. ಶೂಟಿಂಗ್ ಬಂದ್ಬಿಟ್ಟು ಬೆಂಗಳೂರು, ಮಂಗಳೂರು ಮತ್ತು ಬಾಂಬೆಯಲ್ಲೂ ಶೂಟ್ ಮಾಡಿದ್ವಿ ಸರ್. ಆಲ್ಮೋಸ್ಟ್ ಒಂದು 69 ಡೇಸ್ ಶೂಟ್ ಮಾಡಿದ್ವಿ ಸರ್. ಸರ್, ಇದು ಒಂದು ಹೀರೋ ಜರ್ನಿಲು ನಡೆಯುವಂಥ ಒಂದು ಕತೆ. ಸೊ ಒಂದು ಒಬ್ಬ ನಾಯಕ ನಟನಿಗೆ ಒಂದು CD ಆಫೀಸರ್ ಆಗಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿಗೆ ಹಿಂದೆ ಏನಾಗಿತ್ತು, ಸೊ ಆ ಒಂದು ಜಾನರಲ್ಲಿ ಬರೋಂಥ ಒಂದು ಸಬ್ಜೆಕ್ಟು. ಸೊ ಇದರಲ್ಲಿ ಬಂದು ಲೈಕ್ ಒಂದು ಮಾಫಿಯಾದ ಒಂದು ಸಬ್ಜೆಕ್ಟ್ ಇದೆ, ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಸೊ ಅದು ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಹೋಗುತ್ತೆ ಸರ್. ಸರ್
ಡ್ರಗ್ ಮಾಫಿಯಾ ಅನ್ನೋದೇನು ಇದಿಲ್ಲ ಸರ್. ಆ್ಯಕ್ಚುಲಿ ಬಂದು ಎಲ್ಲ ಥರದ್ದು ಒಂದು ಇದಿರುತ್ತೆ. ಸೊ ಅದರಲ್ಲಿ ಡ್ರಗ್ ಪೋರ್ಷನ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಎಲ್ಲದು ಬಂದೇ ಹೋಗುತ್ತೆ ಸರ್ ಅದರಲ್ಲಿ. ಸೊ ಅದನ್ನ ಯಾವುದೋ ಎಕ್ಸಾಜುರೇಟ್ ಮಾಡಿ ನಾವು ಮಾಡಿರೋಂಥ ಕತೆ ಅಲ್ಲ ಇದು. ಒಂದು ಹೀರೋಗಾಗಿರೋಂಥ ಒಂದು ಘಟನೆ ನಡೆಸ್ತಾ ಹೋದಾಗ ಅಲ್ಲಿ ಬರೋಂಥ ಕೆಲವೊಂದು ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ವಿಷಯವಾಗಿ ನಾವು ಈ ಸಿನಿಮಾನ ತೊಗೊಂಡು ಹೋಗಿದ್ದೀವಿ ಸರ್. ಇದು ನನ್ನ ಫಸ್ಟ್ ಮೂವಿ. ಫಸ್ಟು ಜಿಮ್ ಟ್ರೈನರಿಂದ ಏರೋಬಿಕ್ಸ್ ಟ್ರೈನರ್, ಆಮೇಲೆ ಫಿಟ್ನೆಸ್ ಮಾಡೆಲ್, ಆಮೇಲೆ ಮೂವಿಗೆ ಸೆಲೆಕ್ಟ್. ಇಷ್ಟು ನನ್ನ ಜರ್ನಿ. ಪ್ರಿಪರೇಷನ್ ಹೆಂಗೆ ಮಾಡಿದ್ರಿ ಸರ್? ನನ್ನ ಕ್ಯಾರೆಕ್ಟ್ರು ನೀವು ನೋಡ್ದಂಗೆ ಜೀವನ್ ಸರ್ ಹೇಳಿದ್ರಲ್ಲ, ಒಂದು CID ಆಫೀಸರ್ ಜರ್ನಿ, ಅಂಡರ್ ವರ್ಲ್ಡ್ ಆಕ್ಟಿವಿಟೀಸಲ್ಲಿ ಏನು ನಡೆಯುತ್ತೆ, ನನಗೇನಾಗಿತ್ತು, ಅದೊಂದು ಜರ್ನಿ ಇದೆ. ಅದರಲ್ಲಿ ಎಲ್ಲ ಬಂದು ಹೋಗುತ್ತೆ. ನೀವೇ ಡ್ರಗ್ಸ್ ಅಂತ ಕೇಳಿರಲ್ಲ, ಅದೂ ಇದೆ ಸ್ವಲ್ಪ. ಎಲ್ಲ ಥರನೂ ಒಬ್ಬ ಮಾಫಿಯಾ ಅಂದರೆ ಅಲ್ಲಿ ಏನೇನು ಬರುತ್ತೆ ಪ್ರತಿಯೊಂದು ಇದೆ. ಸರ್, ಜೀವನ್ ಸರ್ ಹೇಳಿದ್ರು ಫಸ್ಟೇ, ನೀವು ನೋಡಿದ್ರಲ್ಲ ಟೀಸರಲ್ಲಿ, ನನಗೆ ಆಫೀಸರ್ ಆಗಿದ್ದಾಗ ಒಂದು 6 ಪ್ಯಾಕ್ ಫಿಟ್ ಆಗಿರೋ ಒಬ್ಬ ಆಫೀಸರ್ ಬೇಕು ಅಂತ. ಸೊ ಅದಕ್ಕೋಸ್ಕರ ಒಂದು 3 ಮಂತ್ಸ್ ಆಯಿತು. ಮತ್ತು ಈಗ ಆ್ಯಕ್ಟಿಂಗ್ ಅಂತ ನಾವು ಬಂದಾಗ ಆ್ಯಕ್ಟಿಂಗ್ ಈ ಮೂವಿಗೆ ಅಂತ ಒಂದು 3 ಮಂತ್ಸ್ ಅದನ್ನು ಒಂದು ಪ್ರಾಕ್ಟೀಸ್ ಮಾಡಿದ್ದೀವಿ. ಆಮೇಲೆ ಸ್ಟಂಟ್ ಅಂತಲೂ ಅಷ್ಟೇ ಒಂದು 3 to 4 ಮಂತ್ಸ್ ಪ್ರಾಕ್ಟೀಸ್ ಮಾಡಿದ್ದೀವಿ. ಇದಕ್ಕೆ ಮೇನ್ ಥಿಂಗ್ ಸ್ಟಂಟ್ ತುಂಬ ಯೂಸ್ ಆಗಿದೆ. ಮತ್ತು ಮೇನ್ ಥಿಂಗ್ ಫೈಟ್ ಒಂದು ಸೂಪರ್ ಆಗಿದೆ. ಪ್ರಿಂಟು, TV ಮತ್ತು ಸೋಷಿಯಲ್ ಮೀಡಿಯಾ ಸಹೋದ್ಯೋಗಿಗಳೇ, ಮತ್ತು ನೀವು ಮೂರಲ್ಲೂ ಇದ್ದೀರಾ ಸರ್. ನೆಚ್ಚಿನ ಛಾಯಾಗ್ರಾಹಕರೇ ಮತ್ತು ಬ್ಲ್ಯಾಕ್ ಶೀಪ್ ಗ್ಯಾಂಗ್ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಪ್ರೊಡ್ಯೂಸರ್, ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, DOP ಅವರಿಗೆ. ಅದ್ಭುತವಾದ ಸಾಂಗು, ಟೀಸರ್, ಟ್ರೈಲರ್ ಎಲ್ಲ ನೋಡಿದ್ವಿ. ಬಿಳಿ ಕುರಿಗಳ ಮಧ್ಯೆ ಕರಿ ಕುರಿ, ಬ್ಲ್ಯಾಕ್ ಶೀಪ್ನ ಕಂಡುಹಿಡಿಯೋದು ಭಾಳ ಸುಲಭ. ಆದರೆ ಮನುಷ್ಯರಲ್ಲಿ ಬ್ಲ್ಯಾಕ್ ಶೀಪ್ ಅಂದರೆ ಅವನೇನೋ ಸಪ್ರೇಟಾಗಿರ್ತೀವಿ, ಅವನೊಂದು ಡಿಫ್ರೆಂಟು, ಅನ್ಯೂಶಲ್, ಅವನು ನಮ್ಮ ಗುಂಪಿಗೆ ಸೇರದೇ ಇರೋನು ಅಂತ ಸಪ್ರೇಟ್ ಮಾಡ್ತೀವಿ ಬ್ಲ್ಯಾಕ್ ಶೀಪ್. ಆಮೇಲೆ ಬ್ಲ್ಯಾಕ್ ಅಂದರೆ ಬ್ಯಾಡ್ ಲಕ್ ಅಂತೀವಿ, ವೈಟ್ ಅಂದರೆ ಏನು ಪೀಸ್, ಶಾಂತಿ ಅಂತೀವಿ. ಈ ಥರ ಏನೇನೋ ಇದೆ. ಜನಗಳನ್ನು ಕೆಟ್ಟದ್ದು ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ. ಸೊ ಬ್ಲ್ಯಾಕ್ ಹ್ಯಾಸ್ ನಾವು ತುಂಬ ಯೂಸ್ ಮಾಡ್ತೀವಿ. ದೋ ವಿ ಡಿಸ್ಲೈಕ್, ಬ್ಲ್ಯಾಕ್ ಈಸ್ ಆ್ಯಕ್ಚುಲಿ ವೆರಿ ಮೆಜೆಸ್ಟಿಕ್ ಅಲ್ವಾ. ನಾವು ಅದನ್ನು ಬ್ಲ್ಯಾಕ್ನ ತಪ್ಪಿಸ್ಕೊಳಕ್ಕಾಗದೇ ಇಲ್ಲ. ಜನರಲಿ ಬ್ಲ್ಯಾಕ್ ಇಸ್ ದ ಮೇನ್ ಕಲರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ವಾ. ಮಿಕ್ಕಿತ್ತೆಲ್ಲ ಆಲ್ ಅದರ್ ವೆಬ್ ಕಲರ್ಸ್ ಆರ್ ಇಂಟರ್ಮೀಡಿಯೇಟ್ ಕಲರ್ಸ್. ಸೊ ಬ್ಲ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಇವರು ಬ್ಲ್ಯಾಕ್ ಶೀಪ್ ಅಂತ ಯಾಕಿಟ್ಟು ಅಂತ ಹೇಳಿದ್ದಾರೆ. ನಾನು ಅಂದ್ಕೊಂಡಿರೋ ಥರ, ಯಾಕೆಂದರೆ ನನಗೂ ಪೂರ್ತಿಯ ಕಥೆಯ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಅವರು. ಆ ಸನ್ನಿವೇಶದಲ್ಲಿ ನಾನಿಲ್ಲ. ಇಲ್ಲದೇ ಇದ್ದರೂ ಐ ಆಮ್ ಶೋರ್ ಟ್ರೈಲರ್ ನೋಡಿರೋದ್ರಿಂದ ಇದರಲ್ಲಿ ಏನೋ ಆ ಥರದ್ದು ಬೇಕಾಷ್ಟು ಅದರ ಬ್ಲ್ಯಾಕಿನ ಸಂಬಂಧಿತ ಕಥೆಗಳು ಬೇಕಾಷ್ಟಿದೆ. ಬ್ಲ್ಯಾಕ್ ಬೇಸಿಕಲಿ ಕಲರ್ ಒಂದೇ ಅಲ್ಲ, ಬ್ಲ್ಯಾಕ್ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ಬಣ್ಣ. ಅಂದರೆ ಮನಸ್ಸಿನಲ್ಲಿ ಒಂಥರ ಕಪ್ಪು ಛಾಯೆ. ಅಂದರೆ ಏನದು, ನಾವು ಜನಗಳ ಮುಂದೆ ತೋರ್ಸೋಕ್ಕಾಗದೇ ಇರೋದು, ಹೇಳ್ಕೊಳಕ್ಕಾಗದೇ ಇರುವಂಥ ಎಷ್ಟೋ ವಿಷಯಗಳಿದೆ. ಬ್ಲ್ಯಾಕ್ ನಮ್ಮ ಯಾರ ಮೇಲೆ ಕೋಪ ಇರ್ಬೋದು, ಅಸಹನೆ, ಅಸೂಯೆ, ಪ್ರತಿಷ್ಠೆ ಇರ್ಬೋದು, ಕೋಪ. ಸೊ ಈ ಎಷ್ಟೋ ವಿಷಯಗಳು ನಾವು ಅದನ್ನು ನಮ್ಮ ಮನಸ್ಸಿನೊಳಗೆ ಅದು ಇಟ್ಕೊಂಡಿರ್ತೀವಿ, ಯಾರ ಕೈಲೂ ಹೇಳೋಕ್ಕಾಗದೇ ಇರೋದು. ಸೊ ದಟ್ ಈಸ್ ಬ್ಲ್ಯಾಕ್. ನಮ್ಮಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಇರುತ್ತೆ. ನಾವು ಹೊರಗಡೆ ತೋರಿಸ್ಕೊಳ್ಳಲ್ಲ. ವಿ ವೇರ್ ಎ ಡಿಫರೆಂಟ್ ಕಲರ್. ಅಂದರೆ ಬರೀ ಕಾಸ್ಟ್ಯೂಮ್ ಅಂತಲ್ಲ, ನಮ್ಮ ಬೇರೆ ಬೇರೆ ಇದರಲ್ಲಿ ಅದನ್ನು ನಮ್ಮ ಮನಸ್ಸಿನಲ್ಲಿರುವ ಬ್ಲ್ಯಾಕನ್ನು ತೋರಿಸ್ಕೊಳ್ಳೋದಿಲ್ಲ. ಸೊ ಜನರಲಿ ಈ ಕಥೆಯ, ಅಂದರೆ ನಾನು ಹೇಳಬೇಕು ಏನೋ ಗೊತ್ತಿಲ್ಲ, ಜನರಲಿ ಈ ಕಥೆ ಅಂತಲ್ಲ, ಕ್ಯಾರೆಕ್ಟರ್ಗಳಲ್ಲಿ ಒಬ್ಬ ಮನುಷ್ಯನಲ್ಲಿ ಎಲ್ಲರಲ್ಲೂ ಬ್ಲ್ಯಾಕ್ ಅಂತಿದೆ. ದರ್ ಇಸ್ ಎ ಕಪ್ಪು ಛಾಯೆ ಹೇಳಿದ್ನಲ್ಲ, ಲಾಟ್ ಆಫ್ ಪಾಯಿಂಟ್ಸ್. ಅವನಲ್ಲಿ ಯಾಕೆ ಈಗ ಆಡ್ತಾ ಇದ್ದಾನೆ, ಅದನ್ನು ಕಂಡುಹಿಡಿಯೋದೇನು, ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಕಂಡುಹಿಡಿಯೋದು ಇದೆಯಲ್ಲ, ಅದೇ ಈ ಟ್ರೈಲರ್ ನೋಡಿದ ಮೇಲೆ ಅನಿಸ್ತು ಅದೇ ಇದರ ಮೂಲ ಅಂತ. ಯಾಕೆಂದರೆ ನಾನೇ 2 ಮಾತಾಡಿದ್ದೇನೆ, ವಿಚ್ ಐ ಆಮ್ ಶೋರ್ ಐ ಪ್ಲೇ ಸೈಕ್ಯಾಟ್ರಿಸ್ಟ್ ಹಿಯರ್, ವಿಚ್ ಈಸ್
ಟ್ರೈಲರ್ ನೋಡಿದ್ದೀರ. ಸೊ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡುಹಿಡಿಯೋದು ಅಂದರೆ ಕಂಡುಹಿಡಿಯೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ. ಅದು ಈ ಕಥೆಯ ಮೂಲ ಆಶಯ. ಆಮೇಲೆ ಏನಾಗುತ್ತೆ ಅನ್ನೋದು ಮುಂದಿನ ಕಥೆ. ಸೊ ಇಷ್ಟು ಹೇಳಬದಲೆ ಬ್ಲ್ಯಾಕ್ ಶೀಪ್ಗೆ ಎಲ್ಲರೂ ಒಳ್ಳೇದಾಗಲಿ. ಎಲ್ಲರೂ ಇಲ್ಲೆಲ್ಲ ಪಕ್ಕಾ ಬ್ಲ್ಯಾಕ್ ಶೀಪೇ ಇದ್ದಾರೆ. ನನ್ನೊಬ್ಬನು ಬಿಟ್ಟು ಐ ಆಮ್ ಲಿಟಲ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಸ್ವಲ್ಪ ವೈಟ್ ಗಡ್ಡೆ ಆಗಿರೋದ್ರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್. ಅದರ್ವೈಸ್ ಐ ಆಮ್ ಶ್ಯೂರ್ ಇದರಲ್ಲಿ ಯಾರೋ ಒಬ್ಬರು ಬ್ಲ್ಯಾಕ್ ಶೀಪ್ ಇದ್ದಾರೆ. ಡೈರೆಕ್ಟ್ರು ಇರ್ಬೋದು, ನಮಗೆ ಗೊತ್ತಿಲ್ಲ ಅಲ್ವಾ. ವಂಡರ್ಫುಲ್ ವರ್ಕ್ ಬೈ ಅವರ್ ಮ್ಯೂಸಿಕ್ ಡೈರೆಕ್ಟರ್. ಕಂಗ್ರ್ಯಾಚುಲೇಷನ್ಸ್ him. DOP has done a great job, and Ashwini ma'am really supported very, very nice concept. And of course ಡೈರೆಕ್ಟರ್ ಜೀವನ್ ಎರಡು ಮಾತು ಹೇಳಬೇಕು. ಫಸ್ಟ್ ಡೇಯಿಂದ ಇವತ್ತಿನವರೆಗೂ ನಗ್ತಾನೆ ಕೆಲಸ ತಗೊಂಡಿದ್ದಾರೆ. ಶ್ರೀಧರ್ ಅವರು ತುಂಬ ಚೆನ್ನಾಗಿ ಸಿನಿಮಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಬರ್ತಾ ಇದ್ರು. ಈ ಗೇವ್ ಎ ಲಾಟ್ ಆಫ್ ಇನ್ಪುಟ್ಸ್. ಸಿನಿಮಾದಲ್ಲಿ ಯಾವ ಥರದ ಛಾಯೆಗಳಿದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. ಇದರಲ್ಲಿ ನನ್ನ ಪಾತ್ರನೂ ಇಟ್ ಇಸ್ ಒಂದು ಥರ ಡ್ಯುಯಾಲಿಟಿ ಇರುವಂಥ ಒಂದು ಪಾತ್ರ ಸಿನಿಮಾದಲ್ಲಿ. ಆ ಪಾತ್ರದಲ್ಲಿ ನಾನು ಮಾಡಿದ್ದೀನಿ. ನನ್ನ ಪಾತ್ರದಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಐ ವುಡ್ ಲೈಕ್ ಟು ಬ್ರೀಫ್ಲಿ ಇಂಟ್ರೊಡ್ಯೂಸ್ ದಿ ಮೆಥಡ್ ಆಫ್ ವರ್ಕ್ ಆಫ್ ಜೀವನ್ ಹಳ್ಳಿಕರ್. ಪರಿಚಯ ಆಗಿದ್ದರಿಂದ ಇವತ್ತರೆಗೂ ಲೊಕೇಶನ್ದಲ್ಲೂ ನೋಡ್ಕೊಂಡು ಬರ್ತಾ ಇದ್ದೀನಿ. ಜೀವನ್, ಯು ಮೈಟ್ ಗೆಟ್ ಎ ಫ್ಯೂ ಗರ್ಲ್ ಫ್ರೆಂಡ್ಸ್ ಆಫ್ಟರ್ ಮೈ ಸ್ಟೇಟ್ಮೆಂಟ್ಸ್. ಎಕ್ಸ್ಟ್ರೀಮ್ ಕ್ಲಾರಿಟಿ ಇರುವಂಥ ಒಬ್ಬ ನಿರ್ದೇಶಕ. ಪ್ರತಿ ದಿನದ ಶೂಟಿಂಗ್ಗೆ ಅವನು ಹೋಗೋದಕ್ಕೆ ಮುಂಚೆ ಅವನು ಎಷ್ಟು ಶಾರ್ಟ್ ತೆಗಿತಾನೆ ಅಂತ ಲೆಕ್ಕ ಕೇಳಿದ್ರೆ ಐ ಥಿಂಕ್ ಹಿ ಹ್ಯಾಸ್ ದ ನಂಬರ್ ಆಫ್ ಶಾರ್ಟ್ಸ್ ಇನ್ ಹಿಸ್ ಮೈಂಡ್. ಏನು ಶಾರ್ಟ್ಸ್, ಶಾರ್ಟ್ ಡಿವಿಷನ್ಸ್ ಅವನು ಕರೆಕ್ಟ್ ಆಗುತ್ತದೆ. ಸೆಟ್ಟಿಗೆ ಕಂಪ್ಲೀಟ್ ಪ್ರಿಪೇರ್ಡ್ ಡೈರೆಕ್ಟರ್ ಆಗಿ ಅವನು ಬರ್ತಾ ಇದ್ದ. ಐ ಕುಡ್ ನಾಟ್ ಬಿಲೀವ್ ದಟ್ ಹಿ ವಾಸ್ ಅ ಫಸ್ಟ್ ಟೈಮ್ ಡೈರೆಕ್ಟರ್. ಕಥೆ ಹೇಗಾಗಿದೆ, ಸಿನಿಮಾ ಹೇಗಾಗಿದೆ ಅದೆಲ್ಲ ಒಂದು ಥರ ಆದರೆ ಒಬ್ಬ ಕನ್ನಡ ಚಿತ್ರೋದ್ಯಮದಲ್ಲಿ ಚಿತ್ರ ನಿರ್ದೇಶಕನಾಗಿ ಬರಬೇಕಾದ್ರೆ ಅದರಲ್ಲಿ ಬೇಸಿಕ್ ಕೆಲವು ಯೋಗ್ಯತೆಗಳು ಅಂತ ನಾವೇನು ಹೇಳ್ತೀವಿ, ಆ ಬೇಸಿಕ್ ಯೋಗ್ಯತೆಗಳಲ್ಲಿ ಮೋಸ್ಟ್ ಆಫ್ ಇಟ್ ಜೀವನ್ ಟಿಕ್ ಮಾಡ್ಕೋತಾ ಬರ್ತಾ ಇದ್ದಾನೆ. ಆ ಯೋಗ್ಯತೆಗಳನ್ನೆಲ್ಲ ಇಟ್ಕೊಂಡಿದ್ದಾನೆ ಅವನು. ಹಿ ಹ್ಯಾಸ್ ಕಮ್ ವೆರಿ ವೆಲ್ ಪ್ರಿಪೇರ್ಡ್ ಫಾರ್ ದಿ ಶೂಟ್ ಆಫ್ ಹಿಸ್ ಫಿಲ್ಮ್. ಕಥೆನೂ ಅವನೇ ಬರ್ಕೊಂಡಿರೋದು ಬಹುತೇಕ. ಶೂಟಿಂಗ್ ಆಂಬಿಯನ್ಸಲ್ಲಿ ದಿ ವೇ ಹಿ ಕಂಡಕ್ಟೆಡ್ ದ ಎಂಟೈರ್ ಶೂಟ್, ದ ಪ್ರಿಪರೇಷನ್ is the best thing that I have come through in this film. This is what we look forward in many times in the films where we act. A prepared director will always help an actor perform better. ಆ ಕ್ಲಾರಿಟಿ ಇದ್ರಿಂದ ಇಲ್ಲಿ ಸಾಕಷ್ಟು ಜನ ನಾವು ಸುಮಾರಾಗಿ ಅಭಿನಯ ಮಾಡಿರ್ತೀವಿ. ನಮ್ಮ ಯೋಗ್ಯತೆಗೆ ತಕ್ಕಂಗೋ ಅಥವಾ ಅದಕ್ಕಿಂತ ಮೀರೇನೆ ಮಾಡಿರ್ಬೋದು ಕೆಲವರೆಲ್ಲರಲ್ಲಿ. ದ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್. ಥ್ಯಾಂಕ್ ಯು ಜೀವನ್, ಆ್ಯಂಡ್ ಐ ವಿಶ್ ಯು ಮೋರ್ ಫೀಚರ್ ಫಿಲ್ಮ್ಸ್ ಇನ್ ಕನ್ನಡ ಆ್ಯಂಡ್ ಬೇರೆ ಭಾಷೆಗಳಲ್ಲೂ ಆದರೆ ಮಾಡಲಿ. ಅವನಿಗೆ ಸಿನಿಮಾ ನಿರ್ದೇಶನ ಮಾಡುವಂತಹ ಯೋಗ್ಯತೆ ಖಂಡಿತ ಇದೆ. ಅವನನ್ನು ಸಪೋರ್ಟ್ ಮಾಡೋದಕ್ಕೆ ಅಶ್ವಿನಿ ಅವ್ರಿಗೂ ನನ್ನ ಧನ್ಯವಾದಗಳು. ಮತ್ತೆಲ್ಲರಿಗೂ ಶುಭಾಶಯಗಳು. ಮಾಧ್ಯಮದವರು ಇದ್ದೀರಾ ಇವೆಲ್ಲರೂ. ಪಾತ್ರ ಒಂದು ಡ್ಯುಯಾಲಿಟಿ ಇರುವಂಥ ಪಾತ್ರ ಅಂತ ನಾನು ಶುರುವಿನಲ್ಲೇ ಹೇಳ್ಬಿಟ್ಟೆ ಮೋಕ್ಷೇಂದ್ರ ಅವರ. ನಾನು ತಪ್ಪಿಸ್ಕೊಂಡೆ. ಅವ್ರು ಕಾಣಿಸ್ಬಾರ್ದು ಅಂತ ಎಡಿಟರ್ಗೆ ಹೇಳಿದ್ದಾರೆ. ಖಂಡಿತ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಈ ಫಿಲಮಲ್ಲಿ ನನಗೆ ಪರ್ಸನಲಿ ಇಂಪ್ರೆಸ್ ಆಗಿದ್ದು ದಿ ವೇ ದಿ ಕಾಸ್ಟ್ಯೂಮ್ಸ್ ಆರ್ ಡಿಸೈನ್. ದೀಸ್ ಆರ್ ದಿ ಟೂ ಥಿಂಗ್ಸ್ ಈವನ್ ಐ ವಿಲ್ ಲುಕ್ ಫಾರ್ವರ್ಡ್ ಟು ಸಿ ಇನ್ ದಿಸ್ ಫಿಲ್ಮ್. ಮೋಕ್ಷೇಂದ್ರನ್ ವರ್ಕ್ ಅಂತ ಇದ್ದೀನಿ ನಾನು. ನೀವು ಗಾಬರಿ ಹುಟ್ಟಿಸ್ತೀರಿ, ನಮಗೆ ಗಾಬರಿ ಹುಟ್ಟಿಸ್ತೀರ, ಹೊಸಬ್ರಿಗೆ ಹೆಂಗಾಗಬೇಡ ಮೋಕ್ಷೇಂದ್ರ ನಿಮ್ಮ ಎದುರುಗಡೆ ಕೂತ್ಕೊಂಡು. ಜೀವನ್ ಡೈರೆಕ್ಷನ್ ಮತ್ತೆ ಇಡೀ ಸಿನಿಮಾದಲ್ಲಿ ಬಳಕೆ ಆಗಿರುವಂಥ ಕಾಸ್ಟ್ಯೂಮ್ಸ್ ಬಗ್ಗೆ ಇವನ್ ಐ ಆಮ್ ವೆರಿ ವೆರಿ ಕ್ಯೂರಿಯಸ್. ತುಂಬ ಚೆನ್ನಾಗಾಗಿದೆ ಅಂತ ನನಗೂ ನಂಬಿಕೆ ಇದೆ. ಎಲ್ಲರೂ ಈ ಸಿನಿಮಾನ ಪ್ರೋತ್ಸಾಹಿಸಿ ಬೆಂಬಲಿಸಿ ಸಿನಿಮಾನ ನೋಡಿ. ಧನ್ಯವಾದಗಳು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ನಂದಿದು ಮೊದಲನೇ ಸಿನಿಮಾ. ಮೊದಲನೇದಾಗಿ ನಮ್ಮ ಜೀವನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವಿತೌಟ್ ಏನು ಹೆಂಗೆ ಮಾಡ್ತಾನೆ, ಹೆಂಗೆ ಕೈ ಕೆಲಸ ತಗಿಸ್ಕೊಳ್ಬೋದು ಅಂತ ನನಗೇನು ಮೊದಲೇ ಗೊತ್ತಿರಲಿಲ್ಲ. ಜೀವನ್ ಡೈರೆಕ್ಟಾಗೆ ಸೆಲೆಕ್ಟ್ ಮಾಡಿದೆ ಆಯಿತು ನಮಗೆ ಈ ಸಿನಿಮಾಗೆ. ಸರ್ ಥ್ಯಾಂಕ್ ಯು ಸರ್, ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್. ಸರ್ ಥ್ಯಾಂಕ್ ಯು ಮಂಜುನಾಥ್ ಸರ್. ಆ್ಯಂಡ್ ನನ್ನ ಕೋ ಸ್ಟಾರ್ ನಮ್ಮ ರವಿ ಸರ್, ನಮ್ಮ ನಿಶಾ ಅವರು ಮತ್ತು ಶಿವಾಂಗಿ ಅವರು, ಥ್ಯಾಂಕ್ ಯು ಸೊ ಮಚ್. ಬಿಕಾಸ್ ಪ್ರತಿಯೊಂದು ಶಾರ್ಟಲ್ಲೂ ಹೆಲ್ಪ್ ಮಾಡ್ತಿದ್ರು ನಮಗೆ. ಲೈಕ್ ಆಪೋಸಿಟ್ ಪರ್ಸನ್ ನಮಗೆ ಅಷ್ಟೊಂದು ಮೋಟಿವೇಟ್ ಕೊಡ್ತಿಲ್ಲ ಅಂದರೆ ಆ ಶಾರ್ಟ್ಸ್ ಬರ್ತಿರ್ಲಿಲ್ಲ ನಮ್ಗೆ ಆ್ಯಕ್ಚುಲಾಗೆ. ಜೀವನ್ ಸರ್ ತುಂಬ ಹೆಲ್ಪ್ ಮಾಡ್ತಿದ್ರು. ಅಟ್ ದ ಸೇಮ್ ಟೈಮ್ ನಮ್ಮ ನಿಶಾ ಅವರು ತುಂಬ ಹೆಲ್ಪ್ ಮಾಡ್ತಿದ್ರು. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ಈ ಒಂದು ಪ್ರೆಸ್ ಮೀಟ್ಗೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಕ್ಕೆ ಯಾರಿಗೆ ಇಷ್ಟಪಡ್ತೀನಿ ಅಂದರೆ ಜೀವನ್ ಅವರಿಗೆ. ಜೀವನ್ ಅವ್ರನ್ನ ನಾನು ತುಂಬ ಮುಂಚೆಯಿಂದನೂ ಪರಿಚಯ ನನಗೆ. ಆ್ಯಂಡ್ ತುಂಬ ಥ್ಯಾಂಕ್ಸ್. ಇಟ್ ಈಸ್ ಬಿಕಾಸ್ ಆಫ್ ಜೀವನ್ ಹಳ್ಳಿಕರ್ ಅವರಿಂದ
ಈ ಸಾಂಗ್ ಆಗಿರ್ಬೋದು, ನನ್ನ ಪಾತ್ರ ಆಗಿರ್ಬೋದು. ಸೊ ಫಸ್ಟ್ ಕ್ರೆಡಿಟ್ಸ್ ಗೋಸ್ ಟು ಹಿಮ್, ಇವರಿಗೆ. ಎರಡನೇದು ಅಶ್ವಿನಿ ಅವರು ಹಾಗೂ ಮಂಜುನಾಥ್ ಅವರು, ಪ್ರೊಡ್ಯೂಸರ್ಸು, ನಮ್ಮ ಸಿನಿಮಾ ಪ್ರೊಡ್ಯೂಸರ್ಸು. ನನ್ನ ಕೋ ಆ್ಯಕ್ಟರ್ಸ್ ವಿಶಾಲ್ ಅವರು, ಪ್ರಶಾಂತ್ ಅವರು ಆ್ಯಂಡ್ ಶಿವಾಂಗಿ ಅವರು, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಸ್, ನಮ್ಮ ಸಿನಿಮಾ ಅಲ್ಲಿ ಕೃಷ್ಣ ಸರು, ಶ್ರೀಧರ್ ಸರು, ನನಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅಷ್ಟೊಂದು ಅಂದರೆ ಅಷ್ಟು ಸೀನ್ಸ್ ಇರಲಿಲ್ಲ ಅಥವಾ ಇದು, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಬ್ಲ್ಯಾಕ್ ಶೀಪ್. ಸೊ ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ, ಸೀರಿಯಲ್ಗಳು ಮಾಡಿದ್ದೀನಿ, ಸಿನಿಮಾಗಳು ಮಾಡಿದ್ದೀನಿ. ನನ್ನನ್ನು ನೀವು ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ಸಿನಿಮಾ ನೋಡಿರ್ಬೋದು. ಅದಾದ ನಂತರ PRK ಪ್ರೊಡಕ್ಷನ್ಸಲ್ಲಿ ಆಚಾರ್ಯ & ಕೋ ಅಂತ ಬಂತು. ಸೊ ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಇದು ನನ್ನ 3ನೇ ಸಿನಿಮಾ. ಆ್ಯಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್, ಯಾಕಂದರೆ ಇದು ನನ್ನ ಡೆಬ್ಯೂ ಸಿನಿಮಾ ಆಸ್ ಅ ಲೀಡ್ ಅಂತ. ಎಸ್, ಮುಂದಿನ ಪ್ರಶ್ನೆಗಳು ನೀವೇ ಕೇಳಬೇಕು. ಸೊ ನಾನು ನನ್ನ ಪಾತ್ರದ ಬಗ್ಗೆ ತುಂಬ ಏನೂ ಹೇಳಲ್ಲ, ಬಿಕಾಸ್ ನೀವೆಲ್ಲರೂ ಆ ಕ್ಯೂರಿಯಾಸಿಟಿ ಇಟ್ಕೊಂಡು ಸಿನಿಮಾ ಥಿಯೇಟರ್ಸ್ಗೆ ಬರಬೇಕು, ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ನೋಡಬೇಕು, ನಮ್ಮೆಲ್ಲರನ್ನೂ ಹಾರೈಸಬೇಕು. ಸೊ ಒಂದು ಡುವಲ್ ಶೇಡ್ ಪಾತ್ರ ನಂದು ಕೂಡ. ಆ್ಯಂಡ್ 2 ಶೇಡ್ಸು ನಿಮಗೆ ಸಿನಿಮಾ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಸಾಂಗ್ ನೋಡಿದ್ರೆ ನಿಮಗೆ ಸ್ವಲ್ಪ ಗೊತ್ತಾಗಿರುತ್ತೆ, ಸಾಂಗ್ ನೋಡಿದ್ರೆ. ಬಟ್ ದ ಅದರ್ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್, 2ನೇ ಶೇಡ್ ಏನಿದೆ, ಅದು ನೀವು ದಯವಿಟ್ಟು ಸಿನಿಮಾ ಥಿಯೇಟರ್ಸ್ಗಳಿಗೆ ಬಂದು ನೋಡಿ. ಎಲ್ಲರೂ ಬಂದು ನೋಡಬೇಕು. ಎಲ್ಲರೂ ಬಂದು ನೋಡ್ತೀರಾ ಅಲ್ವಾ? ಎಸ್ ಅಂತ ಹೇಳಿ ಪ್ಲೀಸ್. ಸರ್, ಇದು ಡ್ಯುಯಲ್ ಶೇಡ್ ಆ್ಯಕ್ಚುಲಿ ಬಂದಿರೋದೇನು ಅಂದರೆ, ಬೇಸಿಕಲಿ ನಾನು ಉಪೇಂದ್ರ ಸರ್ ಅವ್ರ ಫ್ಯಾನು. ಸೊ ಅವಾಗಿಂದ ಸೊ ನೀವು ಆ ಟೈಟ್ಲು ನೋಡಿ ಸಿನಿಮಾದು ಉಪೇಂದ್ರ ಅಂತ ಬಂದಾಗ ನಾವು ಆ್ಯಕ್ಚುಲಿ ಕಾಲೇಜಿಗೆ ಚಕ್ಕರ್ ಹಾಕ್ಬಿಟ್ಟು ಹೋಗಿದ್ದಿದೆ. ಸೊ ಆ ಉಪೇಂದ್ರ ಸಿನಿಮಾದಲ್ಲಿ ಅವರು ಸಿಗ್ನೇಚರ್ ಮಾಡಿದ್ದಾರೆ. ಆ ಸಿನಿಮಾ ಟೈಟ್ಲೇ ಸಿಗ್ನೇಚರ್. ಆ್ಯಕ್ಚುಲಿ ಆ ಸಿಗ್ನೇಚರ್ಲಿ ಆ್ಯಕ್ಚುಲಿ ಫಸ್ಟ್ ಬಂದಾಗ ಅದೇನು ಅಂತಲೇ ನಮಗೂ ಗೊತ್ತಾಗ್ತಿರಲಿಲ್ಲ. ಸೊ ಅದೇ ರೀತಿ ಈ ಸಿನಿಮಾ ಕೂಡ ನಿಮಗೆ ಸಡನ್ನಾಗಿ ಯಾರೇ ನೋಡಿದ್ರು ಬ್ಲ್ಯಾಕ್ ಶೀಪ್ ಅಂದರೆ ಸಡನ್ನಾಗಿ ಗೊತ್ತಾಗ್ತಿರಲಿಲ್ಲ. ಇಂಗ್ಲೀಷಲ್ಲಿ ಬರೆದಾಗ ಕೆಲವರು ಐಡೆಂಟಿಫೈ ಮಾಡ್ತಾರೆ, ಬಟ್ ಕನ್ನಡದಲ್ಲೇ ಅಷ್ಟು ಸ್ಪಷ್ಟವಾಗಿ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅದು ನಾನು ಆ್ಯಕ್ಚುಲಿ ಬಂದು ನನ್ನ ಕ್ರಿಯೇಟಿವ್ ಆಸ್ಪೆಕ್ಟಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಟ್ಟೆ ಸರ್ ಆ್ಯಕ್ಚುಲಿ. ಸೊ ಇವಾಗ ಜನಕ್ಕೆ ಈಗ ಜನರಲಿ ಆಡಿಯನ್ಸ್ಗೆ ನಾವು ಕನ್ವೆ ಮಾಡೋದಕ್ಕೆ ಈಗ ನಾರ್ಮಲಾಗಿ ಸ್ಟ್ರೈಟಾಗಿ ನಾವು ಬರೀತೀವಿ. ಬಟ್ ನಾನು ಆ ಸ್ಟ್ರೈಟಾಗಿ ನಾನು ಬರೆದಾಗಲ ಬ್ಲ್ಯಾಕ್ ಶೀಪ್ ಕೂಡ ಬರೆದಾಗ ಕೂಡ ಒಂದು ಏನಂತ ಹೇಳ್ತಾರೆ ಅಂದರೆ ಸ್ಟ್ರೈಟಾಗಿ ಬರೆದಾಗ ಲೈಕ್ ಅದು ಕನ್ವೆ ಆಗ್ತಿರಲಿಲ್ಲ, ಅದು ವೆಲ್ಕಮ್ ಕಾರ್ಡ್ ಥರ ಕಾಣಿಸ್ತಿರ್ಲಿಲ್ಲ. ಸೊ ಅವಾಗ ಗಿರೀಶ್ ಅಂತ ಹೇಳ್ಬಿಟ್ಟು ಟೈಟಲ್ ಡಿಸೈನರು. ಸೊ ಅವ್ರ ಪರಿಚಯ ಆಯಿತು. ಆಲ್ಮೋಸ್ಟ್ 2 ತಿಂಗಳು ನಾವು ಟೈಟಲ್ ಡಿಸೈನ್ ಮಾಡೋದಕ್ಕಂತಲೇ ಇದು ಮಾಡಿದ್ವಿ ಇನ್ಫ್ಯಾಕ್ಟು. ಸೊ ಅಲ್ಲಿಂದ ಜರ್ನಿ ಫಸ್ಟು ನೀವು ಡ್ಯುಯಲ್ ಶೇಡ್ ಏನು ಹೇಳ್ತಿರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಒಂದೊಂದ್ಸತಿ ಕುತೂಹಲವಾಗಿ ನೋಡ್ಬಿಟ್ಟು ಈ ಸಿನಿಮಾ ಏನೋ ವೆಲ್ಕಮ್ ಕಾರ್ಡ್ ಥರ ಇದೆ, ಏನೋ ಇರಬೇಕು ಅನ್ನೋದು ಅಲ್ಲಿ ಫಸ್ಟ್ ಸ್ಪಷ್ಟನೆ ಸಿಕ್ತು. ಸೊ ಅದು ಕುರಿ ಸ್ಕಲ್ ಇಟ್ಕೊಂಡೆ ನಾವು ಮಾಡಿರೋಂಥ ಒಂದಿದು. ಸೊ ಡ್ಯುಯಲ್ ಶೇಡ್ ಏನಕ್ಕೆ ಅಂದರೆ ಸರ್ ಬೇಸಿಕಲಿ ಲೈಕ್ ಸ್ಟ್ರೈಟಾಗಿ ಯಾವಾಗಲೂ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಟ್ವಿಸ್ಟ್ ಆ್ಯಂಡ್ ಟೇಲ್ಸ್ ಇದ್ದೇ ಇರುತ್ತೆ. ಇಲ್ಲಿ ಪಾತ್ರಗಳಿಗೆ ನಾನು ಡ್ಯುಯಲ್ ಶೇಡ್ ಹಾಕಿದ್ದೀನಿ. ಏನಕ್ಕೆ ಅಂದರೆ ಒಬ್ಬ ಪಾತ್ರ ಹೀಗೆ ಸ್ಟ್ರೈಟಾಗಿ ಹೋಗ್ತಿರ್ತಾನೆ, ಅವನೇನು ಟ್ವಿಸ್ಟ್ ಹೋಗ್ತಾನೆ, ಅಲ್ಲಿ ಬರೋಂಥ ಬೇರೆ ಪಾತ್ರ ಇವನಿಗೇನು ಕಮಿಟ್ ಆಗಿ ಅಲ್ಲಿ ಅವ್ನು ಸ್ಟ್ರೈಟಾಗಿ ಬರ್ತಾನಂತ ಟ್ವಿಸ್ಟ್ ಮಾಡ್ತಾನೆ, ಅದು ಆ ಪಾತ್ರದ ಮುಖಾಂತರ ನಾನು ಬರ್ದೇನಂತ ಕತೆ ಸರ್. ಇದು ಆ್ಯಕ್ಚುಲಿ ಬಂದು ಡ್ಯುಯಲ್ ಶೇಡ್ ಅಂತ ಏನು ನಾವೇನು ಮಾಡಿದ್ವಿ. ಪ್ರತಿ ಪಾತ್ರದಲ್ಲೂ ಡ್ಯುಯಲ್ ಶೇಡ್ಸ್ ಇದೆ. ನಮ್ಮ ವಿಲನ್ ಅವ್ರಿಗೆ ಮಾತ್ರ 3 ಶೇಡ್ ಕೊಟ್ಟಿದ್ದೀವಿ ಅಷ್ಟೇ. ಸೊ ಎಲ್ಲರಿಗೂ ಡ್ಯುಯಲ್ ಶೇಡ್ಸ್ ಇದೆ. ಬಟ್ ಮೇನ್ ಪ್ರಾಮಿನೆಂಟ್ ರೋಲ್ಸ್ ಯಾರ್ಯಾರು ಮಾಡಿದಾರಲ್ಲ ಈ ಸಿನಿಮಾದಲ್ಲಿ, ಸೊ ಪ್ರತಿಯೊಬ್ಬರಿಗೂ ಆ ಕ್ಯಾರೆಕ್ಟರ್ಗಳು ಆಗಿ ಹೋಗ್ತಾ ಇರುತ್ತೆ. ಸೊ ನಾನು ಅವಾಗಲೇ ಹೇಳ್ದಂಗೆ ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ನಿಮಗೆ ಸ್ಟ್ರೈಟ್ ಕತೆ, ನೇರ ಕತೆ ಯಾವುದು ಅಥವಾ ಟ್ವಿಸ್ಟ್ ಆ್ಯಂಡ್ ಟೇಲ್ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ. ಆಮೇಲೆ ಪಾಸ್ಟ್ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಅದು ಹೇಳ್ದಿರಂಗೆ ಆಗಲೇ ಹೇಳ್ದಿರಂಗೆ ಲೈಕ್ ಹಿಂಟ್ಸ್ಗಳು ಕೊಟ್ಟಿದ್ದೀವಿ ನಾವು ಸಿನಿಮಾದಲ್ಲಿ. ಸೊ ಸೆಕೆಂಡ್ ಹಾಫ್ಗೂ ಫಸ್ಟ್ ಹಾಫ್ಗೂ ಸಖತ್ ಡಿಫ್ರೆನ್ಸ್ ಇದೆ. ಸೊ ನೀವು ಕೆಲವರು ಹೇಳ್ತಾರೆ ಇದು ಹಾರರ್ ಸಿನಿಮಾನ ಅಂತ, ಕೆಲವರು ಹೇಳ್ತಿದ್ದಾರೆ ಇದು ಸಸ್ಪೆನ್ಸಾ, ಇದು ಥ್ರಿಲ್ಲರಾ, ಮಿಸ್ಟ್ರಿನಾ, ಅಥವಾ ಈ ಥರದ್ದು ಸುಮಾರು ಒಂದು ಮಿಕ್ಸ್ಡ್ ರಿವ್ಯೂಸ್ಗಳು ಬರ್ತಾ ಇತ್ತು. ನನಗೆ ಬೇಕಾಗಿದ್ದು ಅದೇ ಸರ್. ಸೊ ಡ್ಯುಯಲ್ ಶೇಡ್ ಅಂತ ನೀವೇನು ಕೇಳಿದ್ರಲ್ಲ, ಸೊ ಅವಾಗ ನಿಮಗೆ ಗೊತ್ತಾಗಿರ್ಬೇಕು ಆ್ಯಕ್ಚುಲಿ. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಕೃಷ್ಣ ಸರ್, ಆಮೇಲೆ ಶ್ರೀಧರ್ ಸರ್ ಮತ್ತು ಸುಂದರ್ವೀಣಾ ಸರು. ನನಗೆ ಭಯ ಇದ್ದಿದ್ದು ಇವ್ರು 3 ಜನರಲ್ಲಿ. ಸಿನಿಮಾದಲ್ಲಿ ಸ್ಟಾರ್ಟಿಂಗಲ್ಲಿ ಹೊಸಬ್ರು ಮಾಡ್ಕೊಂಡು ಮಾಡ್ಬಿಡ್ಬೋದು, ಬಟ್ ಏನಂದರೆ ಸೀನಿಯರ್ ಆರ್ಟಿಸ್ಟ್ ಕೈಯಲ್ಲಿ ಮಾಡ್ಸೋದಿರುತ್ತಲ್ಲ, ಅದು ಸಖತ್ ಚಾಲೆಂಜಿಂಗ್ ಆಗಿತ್ತು. ಸೊ ಈಗಲೂ ಭಯದಿಂದ ಕೂತಿದ್ದೀನಿ, ಅವ್ರ ಪಕ್ಕದಲ್ಲಿ ಕೂತಿದ್ದಾರೆ. ನಾನೇನು ತಪ್ಪು ಮಾತಾಡ್ಬಿಡ್ತೀನೋ ಅನ್ನೋ ಭಯ ಇದೆ. ಬಟ್ ಕ್ಷಮಿಸಿ ಸರ್, ನಾನೇನು ತಪ್ಪು ಮಾತಾಡಿದರೆ ದಯವಿಟ್ಟು. ಹಾಂ ಸರ್. ರಿಲೀಸಿಂಗ್ ಸದ್ಯದಲ್ಲೇ ಹೇಳ್ತೀವಿ ಸರ್. ಈಗ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ಸೆನ್ಸಾರ್ ಕೂಡ ಆಗಿದೆ. ಸೊ UA ಸರ್ಟಿಫಿಕೇಟ್ ಬಂದಿದೆ ನಮ್ಮ ಸಿನಿಮಾಗೆ. ಸೊ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ಸರ್. ಇನ್ನು ರಿಲೀಸ್ ಡೇಟ್ ಯಾವುದು ಅಂತ ಫೈನಲ್ ಆಗಿಲ್ಲ ಸರ್. ಹಾಂ ಸರ್. ಸೊ ಒಂದು ಹಾಲಿವುಡ್ ಪ್ಯಾಟರ್ನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಸಿನಿಮಾಗೆ. ಸೊ ನೀವೇ ಹೇಳಬೇಕು, ನೀವೇ ನೋಡಿಬಿಟ್ಟು ನಮ್ಗೆ ಹೇಳ್ಬೇಕು. ಆ್ಯಕ್ಚುಲಿ ನಿಮ್ಮಿಂದ ರಿವ್ಯೂಸ್ ಬರಬೇಕು ಆ್ಯಕ್ಚುಲಿ. ನಾನು ಶಿವಾಂಗಿ ದವೆ.
ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದಕ್ಕೆ ತುಂಬ ಧನ್ಯವಾದಗಳು. I'm from Gujarat, but I've grown up in Chennai. So I give the audition. So first I have done the shoot with Ashwini ma'am, and then the Jeevan sir selected me, and we had gone for an audition, and he thought okay, I will be suitable for the character somewhere, and yeah. Shivani, this is your first movie or? Yeah, this is my first ever movie. Yes, in Kannada, and I'm really honored. Thank you. Role. So my role, I can't say much though, but it's a very nice, homely girl, and I'm with a Vishal only. So yes. Do you have a double role? No, I don't. Thankfully, I don't. ಎಲ್ಲರಿಗೂ ನಮಸ್ಕಾರ. ನಾನು ಆಕಾಶ್ ಮಹೇಂದ್ರಕರ್ ಅಂತ ಮಾತಾಡ್ತಿರೋದು. ಇದು ಟೀಸರ್, ನೀವು ಏನಂತಾರೆ ಟೀಸರ್, ಜಸ್ಟ್ ಟೀಸರ್ಗೆ ಎಷ್ಟು ವಾವ್ ಅಂದರೆ ಇನ್ನು ಟ್ರೇಲರು ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಕಳೆದು ಹೋಗ್ಬಿಡ್ತೀರಾ, ಆ ಲೆವೆಲಿಗಿದೆ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ನಾನು ಆ್ಯಕ್ಚುಲಿ ಸುಮಾರು ವರ್ಷಗಳಷ್ಟ ಅಸಿಸ್ಟೆಂಟ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. KM ಪ್ರಕಾಶ್ ಅಂತ ನಮ್ಮ ಗುರುಗಳು. ಇಲ್ಲ, ಅದು ಏನಂದರೆ ಇನ್ನು ಹೊಸದಾಗಿ ಸಿನಿಮಾ ಮಾಡಿ ಈಗ ಎಡಿಟಿಂಗ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಮುಂದಕ್ಕೆ ಬರಲ್ಲ. ಇಲ್ಲ ನಿನ್ನ ಕೈಲಿ ಮಾಡೋಕ್ಕೆ ಸಾಧ್ಯನಾ, ಆ ಥರ ಎಲ್ಲ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಆದರೆ ಸರ್ ನಮ್ಮನ್ನು ಇದು ಮಾಡಿ ಏನಂತಾರೆ, ಜಸ್ಟ್ ನಮ್ಮ ಟೀಸರ್ ಇದು ಬ್ಯಾಕ್ವರ್ಡಲ್ಲಿ ಸಿನಿಮಾಗಳು ನೋಡಿಕೊಂಡು ನಮಗೆ ಚಾನ್ಸ್ ಕೊಟ್ಟರು. ಅದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನನಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಸ್ಟೇಜಲ್ಲಿ. ಫಸ್ಟ್ ಟೈಮ್ ನಾನು ಈ ಥರ ಸ್ಟೇಜಲ್ಲಿ ಮಾತಾಡ್ತಿರೋದು. ಇನ್ನು ನೀವು ಟೀಸರ್ ನೋಡಿ, ಟ್ರೈಲರ್ ನೋಡಿ, ಟ್ರೈಲರ್ ಆದಮೇಲೆ ಸಿನಿಮಾ ಬಂದುಬಿಟ್ಟು ಥಿಯೇಟ್ರಲ್ಲಿ ನೋಡಿ ಕಳೆದು ಹೋಗ್ಬಿಡ್ತೀರ, ಅದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಎಲ್ಲರಿಗೂ ನನ್ನ ಹೆಸರು ಸಿದ್ಧಾರ್ಥ್ ಕಾಮತ್ ಅಂತ. ಬ್ಲ್ಯಾಕ್ ಶೀಪ್ ಚಿತ್ರಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನೇಮ್ ಇಸ್ ಆನ್ ದ ಪೋಸ್ಟರ್ ಟುಡೇ. ಥ್ಯಾಂಕ್ ಯು ಜೀವನ್. ಹಾಡುಗಳು ಆಗಿರಲಿ, ಮ್ಯೂಸಿಕ್ದು, ದ ಎಂಟೈರ್ ಮೂವಿ ಮ್ಯೂಸಿಕ್ದು ಇರಲಿ, ಸೊ ದ ಹೋಲ್ ಎಂಟೈರ್ ಪ್ರಾಸೆಸ್ ಬಂದು ಇವರು most of the credit has to go to Jeevan, because initial concept ಇಂದ ಹಿಡಿದು ಮೂವಿ ನಾವು ಎಂಡ್ ಮಾಡೋವರೆಗೂ ಆಲ್ ದ ಪಾಯಿಂಟರ್ಸ್ ಎವ್ರಿಥಿಂಗ್ ಇವರು ಯಾವ ಮಟ್ಟಕ್ಕೆ ಕ್ಲಿಯರ್ ಅಂದರೆ ತಲೆಯಲ್ಲಿ ಮಿಸ್ಟರ್ ಜೀವನ್ ಫ್ರಮ್ ಡೇ ಒನ್. ಯಾ, ದಟ್ ವಾಸ್ ಅ ಗುಡ್ ಫೌಂಡೇಶನ್ ಫಾರ್ ಆಲ್ ಆಫ್ ಅಸ್ ಟು ಪುಟ್ ಥಿಂಗ್ಸ್ ಟುಗೆದರ್. ಸೊ ಯಾ, ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಸೌಂಡ್ ಹೇಗಿದೆ, ಮೂವಿ ಹೇಗಿದೆ. ಇವಾಗ ಐ ಡೋಂಟ್ ಥಿಂಕ್ ನಾನು ಏನೂ ಹೇಳಬೇಕಾಗಿಲ್ಲ. ಇವಾಗ ಮೂವಿ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ. ಬೇರೆ ಹಾಡುಗಳಿದೆ, ಮ್ಯೂಸಿಕ್ ವಿಡಿಯೋ ಅಂತ ಒಂದು ಮಾಡಿರೋದು ಇದು ಒಂದೇ ಹಾಡು. ಮೂವಿಯಲ್ಲಿ ನೋಡೋಕ್ಕೆ ಸಿಗುತ್ತೆ ಬೇರೆ ಹಾಡುಗಳು ಇಲ್ಲ. ಮುಂಚೆ ಮಾಡಿದ್ದೀನಿ, ಬಟ್ ನಾಟ್ ಆಸ್ ಅ ಒಂದು ಫುಲ್ ಮೂವಿ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್. ದಿಸ್ ಇಸ್ ಮೈ ಫಸ್ಟ್ ಪ್ರಾಜೆಕ್ಟ್. ಬೇರೆಯವ್ರಿಗೆ ಅಸಿಸ್ಟ್ ಮಾಡಿರೋದಿದೆ ಮುಂಚೆ ಬೇರೆ ಫಿಲ್ಮ್ಸಲ್ಲಿ, ಬಟ್